ಎಲ್ಲ ಶ್ರಮ ಪಡುವಂಥ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಆಲ್ರೆಡಿ ನಾವು ಏನು ಮಾಡ್ತಿದ್ದೇವೆ ಅಂತಂತಂದರೆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಿದ್ದೇವೆ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಿದ್ದೇವೆ. ಆಲ್ರೆಡಿ ದೃಷ್ಟಿಕೋನ ಸಿರೀಸಲ್ಲಿ ಏನು ಮಾಡಿದ್ದೇನೆ ಅಂದರೆ KA ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಅದು ಕಂಟಿನ್ಯೂ ಆಗುತ್ತೆ. ಒಂದು KSP ಅವ್ರ PC ಎಕ್ಸಾಮ್ ಪೇಪರ್ ನಡೆಸಿದ್ರು, ಅದನ್ನು ನಾನು ಆಲ್ರೆಡಿ ಫಸ್ಟ್ ಪಾರ್ಟ್ ಸಾಲ್ವ್ ಮಾಡಿದ್ದೇನೆ. ಆಲ್ರೆಡಿ ಯೂಟ್ಯೂಬ್ನಾಗಿದೆ, ನೀವು ನೋಡ್ಬೋದು. ಈಗ ಮತ್ತೆ ಅದರ ಮುಂದುವರಿದ ಭಾಗ ನಾನು ಏನು ಮಾಡ್ತಿದ್ದೇನೆ ಅಂದರೆ ಕಂಟಿನ್ಯೂ ಮಾಡ್ತಿದ್ದೇನೆ. ಅದ್ರಗೋಸ್ಕರ ಜಸ್ಟ್ ನಾನು ನಿಮ್ಗೆ ಇಲ್ಲಿ ಎದಕ್ಕೆ ಸಾಲ್ವ್ ಮಾಡ್ತಿದ್ದೇನೆ ಅಂದರೆ ನಿಮ್ಗೆ ಪ್ಯಾಟರ್ನ್ ಗೊತ್ತಾಗಲಿ, ಕ್ವಶನ್ ಪೇಪರ್ ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತಾಗಲಿ ಅನ್ನೋ ಸಲುವಾಗಿ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಸಾಲ್ವ್ ಮಾಡ್ತಿದ್ದೇನೆ. ಓಕೆ, ವಿದೌಟ್ ವೇಸ್ಟಿಂಗ್ ದ ಟೈಮ್ ನಾವು ಏನು ಮಾಡೋಣ ಅಂತಂತಂದರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬರೀ ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿಲ್ಲ, ಅನಲೈಸ್ ಮಾಡ್ತಿದ್ದೇವೆ. ಮುಂದೆ ಹೇಗೆ ತಯಾರಿ ಇರಬೇಕು ಅನ್ನೋದು ನಾವು ನೋಡ್ತಿದ್ದೇವೆ. ವಿ ಆರ್ ಆಲ್ಸೋ ಪ್ರಿಡಿಕ್ಟಿಂಗ್ ದ ಅಪ್ಕಮಿಂಗ್ ಪ್ರಿಪ್ರೇಷನ್. ನಾವು ಮುಂಬರುವ ತಯಾರಿನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ದೇವೆ. ಅರ್ಥಶಾಸ್ತ್ರದಲ್ಲಿ GDP ಅಂದರೆ ಏನು ಅಂತಿದೆ. ಇಲ್ಲಿ ಅರ್ಥಶಾಸ್ತ್ರದಲ್ಲಿ GDP ಅಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೇವೆ ನಾವು. ಯಾವುದೋ ಒಂದು ದೇಶದ ಆರ್ಥಿಕ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಂದ್ರೆ ಆ ದೇಶದಲ್ಲಿರುವ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಅದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಇನ್ಕಮ್ ಅಂತ ಕರಿತೇವೆ. ಏನು ಕರಿತೇವೆ ಅಂತಂದರೆ ಇನ್ಕಮ್ ಅಂತ ಕರಿತೇವೆ. ಆದಾಯ ಇನ್ಕಮ್ ಅಂತೇಳಿ ಕರಿತೇವೆ. ಒಂದು ದೇಶದ ಇನ್ಕಮ್ ಎಷ್ಟಿರಬೇಕು, ಓವರ್ ಆಲ್ ಇನ್ಕಮ್ ಆಫ್ ದ ಕಂಟ್ರಿ ನೋಡ್ತೇವೆ ನಾವು. ಅದ್ರ ಮೇಲೆ ಏನು ಗೊತ್ತಾಗತ್ತೆ ಅಂತಂದರೆ ಅಭಿವೃದ್ಧಿ ಎಷ್ಟಾಗಿದೆ ಅಂತೇಳಿ ಗೊತ್ತಾಗತ್ತೆ. ಅದ್ರಗೋಸ್ಕರ ಆ ಇನ್ಕಮನ್ನು ಫೈಂಡ್ ಔಟ್ ಮಾಡೋಗೋಸ್ಕರ, ಆ ಇನ್ಕಮನ್ನು ಕಂಡುಹಿಡಿಯೋಗೋಸ್ಕರ ನಮ್ಮಲ್ಲಿ ಕೆಲವೊಂದು ಟೂಲ್ಸ್ಗಳಿದ್ದಾವೆ, ಕೆಲವೊಂದು ಪದ್ಧತಿಗಳಿದ್ದಾವೆ, ಮೆಥಡ್ಸ್ ಇದ್ದಾವೆ. ಅದಕ್ಕೆ ನಾವು ಏನು ಕರಿತೀವಿ ಅಂತಂತಂದರೆ ಇನ್ಕಮ್ ಮೆಥಡ್ ಅಂತ ಕರಿತೇವೆ. ಅಲ್ಲಿ ಯಾವುದೇನು ಬರ್ಬೋದು, GDP ಬರುತ್ತೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಬರುತ್ತೆ, GNP ಬರುತ್ತೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಮತ್ತು ಇನ್ನೊಂದು ಏನು ಬರುತ್ತೆ, ಗ್ರಾಸ್ ಡಿಸ್ಪೋಸೇಬಲ್ ಇನ್ಕಮ್ ಅಂತ ಹೇಳಿ ಬರುತ್ತೆ, GDI ಅಂತ ಬರುತ್ತೆ, ಡಿಸ್ಪೋಸೇಬಲ್ ಇನ್ಕಮ್ ಅಂತ ಬರುತ್ತೆ, ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳಿ ಬರುತ್ತೆ. ಇವನ್ನೆಲ್ಲನೂ ನೀವೇನು ಮಾಡ್ಬೇಕಂತಂದರೆ ನೀಟಾಗಿ ಓದ್ಕೋಬೇಕು. GDP ಇರ್ಬೋದು, GDI ಇರ್ಬೋದು, GNH ಇರ್ಬೋದು, ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಅಂತ ಬರುತ್ತೆ. ಈಗ ಹೊಸದಾಗಿ ಗ್ರಾಸ್ ಒಟ್ಟಾರೆ ಸಂತೋಷ ಸೂಚ್ಯಾಂಕ ಅಂತ ಕರಿತೇವೆ ನಾವು. ಜಾಗತಿಕ ಸಂತೋಷ ಸೂಚ್ಯಾಂಕ ಕರಿತೇವೆ, ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್. ಗ್ರಾಸ್ GDP ಇನ್ನೊಂದು ಬಂದಿದೆ, ಈಗ GVA ಅಂತ ಹೇಳಿ ಬಂದಿದೆ. GVA ಅಂದ್ರೇನು, ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್. ಇದನ್ನೂ ಸಹ ಏನು ಮಾಡ್ತಾರೆ ಅಂತಂತಂದರೆ ಇನ್ಕಮ್ ಕಂಡು ಹಿಡಿಲಿಕ್ಕೆ ಉಪಯೋಗ ಮಾಡ್ತಾರೆ. ಅಂದ್ರೆ ನಿಮ್ಗೆ ಏನು ಗೊತ್ತಿರ್ಬೇಕಂತಂದರೆ GDP ಗೊತ್ತಿರಬೇಕು, GNH ಗೊತ್ತಿರಬೇಕು, GNI ಗೊತ್ತಿರಬೇಕು, ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೇವೆ, ಗ್ರಾಸ್ ನ್ಯಾಷನಲ್ ಇನ್ಕಮ್. ಇವೆಲ್ಲದ್ರ ಬಗ್ಗೆ ನೀವೇನು ಮಾಡ್ಕೋಬೇಕಂತಂದ್ರೆ ಓದ್ಕೊಂಡು ಇಟ್ಕೋಬೇಕು. ಅದಕ್ಕಂದ್ರೆ ಎಕ್ಸಾಮ್ನಾಗ ಬಂದೇ ಬರುತ್ತೆ. ಇಲ್ಲಿ ಏನು ಕೇಳಿದಾರೆ ಅಂತಂದರೆ ಫುಲ್ ಫಾರ್ಮ್ ಕೇಳಿದ್ದಾರೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದೆಲ್ಲ ಹೌ ಮೆನಿ ಮಹಾರತ್ನ. ಇಲ್ಲೇನು ಕೇಳಿದೆ, ಎಷ್ಟು ಮಹಾರತ್ನಗಳು PSUಗಳಿವೆ. PSU ಅಂತಂತಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಕರಿತೇವೆ. ಏನು ಕರಿತೇವೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಅಂದರೆ ನಮ್ಮಲ್ಲಿರುವಂಥ ಕಾರ್ಖಾನೆಗಳಿರ್ಬೋದು, ಕಂಪ್ನಿಗಳಿರ್ಬೋದು, ಆ ಕಂಪ್ನಿಗಳು ಯಾವ ಅಂಡರ್ ಇರ್ತಾವೆ ಅಂತಂದರೆ ಗೌರ್ಮೆಂಟ್ ಅಂಡರ್. ಸರ್ಕಾರ ಅಂಡರ್ ಕಂಪ್ನಿಗಳು ಯಾವುದೇ ಇರಲಿ, ಸರ್ಕಾರ ಅಧೀನದಲ್ಲಿರುವಂತಹ ಕಂಪ್ನಿಗಳಿಗೆ ನಾವೇನು ಕರಿತೇವೆ ಅಂತಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಕರಿತೇವೆ. ಆ ಉತ್ಪಾದನೆ ಎದಕ್ಕೆ ಹೋಗುತ್ತೆ, ಸರ್ಕಾರಕ್ಕೆ ಹೋಗುತ್ತೆ. ಅಲ್ಲೂ ಯಾರು ಇರ್ತಾರೆ ಅಂದರೆ ಹೆಡ್ ಯಾರು ಇರ್ತಾರೆ ಅಂತಂದರೆ IAS ಆಫೀಸರ್ಸ್ ಇರ್ತಾರೆ, ಕೇಂದ್ರ ಆಡಳಿತ ಸೇವೆ ಸಲ್ಲಿಸುವಂಥ ಅಧಿಕಾರಿಗಳಿರ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗುತ್ತೆ. ಇಟ್ ವಿಲ್ ಬೂಸ್ಟ್ ಅವರ್ ಎಕನಾಮಿಕ್ ಗ್ರೋತ್. ಯಾವುದು, PSUs. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ನಮ್ಮ ದೇಶನ ಏನು ಮಾಡಿದ್ದಾರೆ ಅಂದರೆ ವಿಂಗಡಣೆ ಮಾಡಿದ್ದಾರೆ. ಮಿನಿ ರತ್ನ, ಮಹಾರತ್ನ ಅಂತೆಲ್ಲ ವಿಂಗಡಣೆಗಳು ಮಾಡಿದ್ದಾರೆ. ಇಲ್ಲಿ 13 ಕೊಟ್ಟಿದ್ದಾರೆ. ಈಗ ಸದ್ಯ ಎಷ್ಟಾಗಿದಾವೆ ಅಂತಂದರೆ 14 ಮಹಾರತ್ನಗಳಿದ್ದಾವೆ, 74 ಮಿನಿ ರತ್ನಗಳು. ಪ್ಲಾನ್ ಕ್ರಿಯೇಟೆಡ್ ಫಾರ್ ರಿಪೋರ್ಟಿಂಗ್ ಸೈಬರ್ ಕ್ರೈಮ್ಸ್. ಕನ್ನಡನಾಗ ಏನಿದೆ, ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ. ನಿಮ್ಗೆ ಗೊತ್ತಿರಬೇಕು, ಈ ಪ್ರೆಸೆಂಟ್ಲಿ ಏನು ನ್ಯೂಸ್ನಾಗಿದೆ ಅಂತಂದರೆ ಸೈಬರ್ ಕ್ರೈಮ್ ರಿಲೇಟೆಡ್ ನ್ಯೂಸ್ನಾಗಿದೆ. ನಿಮ್ಗೆ ಗೊತ್ತಿರಬೇಕು, ಸೈಬರ್ ಅರೆಸ್ಟ್ ಅಂತ ಸ್ಟಾರ್ಟ್ ಆಗಿದೆ, ಈಗ ಡಿಜಿಟಲ್ ಅರೆಸ್ಟ್ ಅಂತ ಸ್ಟಾರ್ಟ್ ಆಗಿದೆ. ಎಷ್ಟೋ ಬ್ಯಾಂಕ್ ಖಾತೆ ಅಂತ ಏನಾಗ್ತಿದೆ ಅಂತಂದರೆ ದುಡ್ಡು ಹೋಗ್ತಿದೆ. ಇವೆಲ್ಲ ಏನಂತಂತಂದರೆ ಸೈಬರ್ ಕ್ರೈಮ್ ರಿಲೇಟೆಡ್. ಎಷ್ಟೋ ಜನರದ್ದು ಪ್ರೈವಸಿ ಹಾಳಾಗ್ತಿದೆ, ಖಾಸಗಿತನ ಹಾಳಾಗ್ತಿದೆ. ಡೀಪ್ ಫೇಕ್ ಯೂಸ್ ಮಾಡಿ ಏನು ಮಾಡ್ತಿದ್ದಾರೆ ಅಂತಂದ್ರೆ ಖಾಸಗಿತನವನ್ನು ಹಾಳು ಮಾಡ್ತಿದ್ದಾರೆ. ಇವೆಲ್ಲ ಎದ್ರೊಳಗೆ ಬರ್ತಾವೆ ಅಂತಂತಂದರೆ ಸೈಬರ್ ಕ್ರೈಮ್ಗಳು ಬರ್ತವೆ, ಸೈಬರ್ ಸೆಕ್ಯೂರಿಟಿ ಒಳಗೆ ಬರ್ತವೆ.
ಅದ್ರಗೋಸ್ಕರ ಏನ್ ಮಾಡಿದಾರೆ ಅಂತಂದ್ರೆ ಸರ್ಕಾರ ಒಂದು ಹೆಲ್ಪ್ ಲೈನ್ ತಂದಿದ್ದಾರೆ 930. ಅದು ಹೆಲ್ಪ್ ಲೈನ್ ಏನಂದ್ರೆ 1930. ಅದಕ್ಕೆ ನಾವೇನ್ ಕರಿತೇವೆ ಅಂತಂದ್ರೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್. ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋಗೋಸ್ಕರ ಸರ್ಕಾರ ಏನು ತಂದಿದೆ ಅಂತಂದ್ರೆ ಈ ಸಹಾಯವಾಣಿಯನ್ನ ತಂದಿದೆ. ಅದಕ್ಕೆ ನಾವು ಏನ್ ಕರಿತೇವೆ ಅಂದ್ರೆ ಹೆಲ್ಪ್ ಲೈನ್ ನಂಬರ್ ಅಂತ ಹೇಳಿ ಕರಿತೇವೆ. ಓಕೆ, ನೆಕ್ಸ್ಟ್ ಕ್ವಶನ್. ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರು? ಅನಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರು? ನಿಮ್ಗೆ ಗೊತ್ತಿರಬೇಕು. ಅನಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರು ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಯಾರು ಬರೆದವ್ರೆ? ಡಾಕ್ಟರ್ BR ಅಂಬೇಡ್ಕರ್. ಅದಕ್ಕೆ ನಾವು ಏನ್ ಕರಿತೇವೆ ಅಂತಂದ್ರೆ ಅನಿಲೇಷನ್ ಆಫ್ ಕಾಸ್ಟ್. ನಿಮ್ಗೆ ಗೊತ್ತಿರಬೇಕು. ದ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಅ ಕ್ರುಸೈಡರ್ ಆಫ್ ದ ರೈಟ್ಸ್ ಆಫ್ ದ ಅನ್ಟಚಬಲ್ಸ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದಲಿತ ಹೋರಾಟಗಾರರು ಆಗಿದ್ದರು. ದಲಿತರಿಗೋಸ್ಕರ, ದಲಿತರಿಗಾಗಿ ಇದ್ದ ಒಬ್ರು ಏನಿದ್ರು ಅಂತ ಶ್ರಮ ಪಡುವಂತ ವ್ಯಕ್ತಿ ಆಗಿದ್ರು. ಅವ್ರಿಗೆ ಗೊತ್ತಿರಬೇಕು. ಅವ್ರಿಗೆ ಕೆಲವೊಂದು ಕೃತಿಗಳನ್ನು ರಚಿಸಿದ್ದಾರೆ, ಕೆಲವೊಂದು ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಆ ಕೃತಿಗಳು ಯಾವ್ದಿದಾವೆ ಅಂತಂದ್ರೆ ಈಗಂತೂ ನಿಮ್ಗೆ ಗೊತ್ತಿದೆ. ಅನಿಲೇಷನ್ ಆಫ್ ಕಾಸ್ಟ್ ಅಂತ ಒಂದಿದೆ, ಬಹಿಷ್ಕೃತ್ ಭಾರತ್. ಅವ್ರೊಂದು ನ್ಯೂಸ್ ಪೇಪರ್ ಮಾಡ್ತಿದ್ರು. ಆ ನ್ಯೂಸ್ ಪೇಪರ್ ಹೆಸರು ಏನಂತಂದ್ರೆ ಮೂಕ್ ನಾಯಕ್. ಇನ್ನೊಂದು ಪುಸ್ತಕ ಬರೀತಾರೆ. ಆ ಪುಸ್ತಕ ಹೆಸರು ಏನಂದ್ರೆ ಕಾಸ್ಟ್ ಇನ್ ಇಂಡಿಯಾ. ಇನ್ನೊಂದು ಪುಸ್ತಕ ಬರೀತಾರೆ ದ ಅನ್ಟಚಬಲ್ಸ್. ದ ಅನ್ಟಚಬಲ್ಸ್ ನೆನ್ಪಿಟ್ಕೊಂಡ್ಬಿಡ್ರಿ. ದ ಅನ್ಟಚಬಲ್ಸ್ ಇರ್ಬೋದು, ಕಾಸ್ಟ್ಸ್ ಇನ್ ಇಂಡಿಯಾ ಇರ್ಬೋದು, ಮೂಕ್ ನಾಯಕ್ ಇರ್ಬೋದು, ಬಹಿಷ್ಕೃತ ಭಾರತ ಇರ್ಬೋದು. ಇವರು ರಚಿಸಿದ ಕೆಲ ಗ್ರಂಥಗಳಿವು. ಇಲ್ಲಿ ಪ್ರಮುಖವಾಗಿ ಮೂಕ್ ನಾಯಕ್ ಏನಿದೆಯಲ್ಲ ಅದೊಂಥರ ನ್ಯೂಸ್ ಪೇಪರ್ ತರ. ಅಲ್ಲಿ ಏನಾಗ್ತಿತ್ತು ಅಂದ್ರೆ ಶೋಷಿತ ವರ್ಗದ ಕುರಿತು ಏನು ಬರೀತಿದ್ರು ಅಂತಂದ್ರೆ ಲೇಖನಗಳನ್ನ ಬರೀತಿದ್ರು. ಅವ್ರಿಗೆ ಏನಿತ್ತು ಅಂತಂದ್ರೆ ಶೋಷಿತ ವರ್ಗರಿಗೆ ಏನ್ ಮಾಡ್ಬೇಕಂತಂದ್ರೆ ಜಾಗೃತ ಮಾಡ್ಬೇಕು. ಅದಕ್ಕವ್ರು ಹೇಳ್ತಾರೆ ದ ಕಾಸ್ಟ್ ಶುಡ್ ನಾಟ್ ಬಿ ಐಡೆಂಟಿಫಿಕೇಶನ್ ಅಂತ ಹೇಳ್ತಾರೆ. ಯುವರ್ ವರ್ಕ್ ಶುಡ್ ಬಿ ಯುವರ್ ಐಡೆಂಟಿಫಿಕೇಶನ್. ನಿಮ್ಮ ಕರ್ಮವೇ ನಿಮ್ಮ ಐಡೆಂಟಿಫಿಕೇಶನ್ ಆಗಿರ್ಬೇಕು, ಕಾಸ್ಟ್ ಆಗಿರಬಾರ್ದು. ಅದಕ್ಕೆ ಎನಿಲೇಷನ್ ಆಫ್ ಕಾಸ್ಟ್ ಒಳಗಡೆ ಅವ್ರ ಕಾಸ್ಟ್ ಡೆಫಿನೇಷನ್ ಕೊಡ್ತಾರೆ ಅಂಬೇಡ್ಕರ್. ಏನ್ ಡೆಫಿನೇಷನ್ ಕೊಡ್ತಾರೆ ಅಂತಂದ್ರೆ ಎನಿ ಪರ್ಸನ್ ಹೂ ಈಸ್ ಎಕ್ಸ್ಪ್ಲಾಯ್ಟೆಡ್ ಇರ್ರೆಸ್ಪೆಕ್ಟಿವ್ ಆಫ್ ಹಿಸ್ ರಿಲಿಜನ್ ಅಂಡ್ ಕಾಸ್ಟ್ ಈಸ್ ಕಾಲ್ಡ್ ಎಸ್ ಅ ದಲಿತ್. ದಲಿತರಂದ್ರೆ ಯಾರಂತ ಅಂತಂತಂದ್ರೆ ಯಾವುದೇ ವರ್ಗದ, ಯಾವುದೇ ಸಮಾಜದ, ಯಾವುದೇ ಜಾತಿಯದ, ಯಾವುದೇ ಪಂಥದ ಯಾರ ಮೇಲೆ ಶೋಷಣೆ ಆಗುತ್ತೋ ಆ ಶೋಷಿತ ವ್ಯಕ್ತಿಗೆ ನಾವು ಏನ್ ಕರಿತೇವೆ ಅಂತಂದ್ರೆ ದಲಿತ ಅಂತ ಹೇಳಿ ಕರಿತೇವೆ. ಅಂದ್ರೆ ಯಾರೇ ಶೋಷಿತರಿರಲಿ ಅವರೆಲ್ಲರೂ ದಲಿತರೇ. ದ ಪೀಪಲ್ ಹೂ ಆರ್ ಎಕ್ಸ್ಪ್ಲಾಯ್ಟೆಡ್ ಆರ್ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್ ಆರ್ ರೆಫರ್ಡ್ ಆಸ್ ಅ ದಲಿತ್. ನೋಡ್ರಿ ಅಂಬೇಡ್ಕರ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅವ್ರ ಮೇಲೆ ಇದು ಪ್ರಶ್ನೆ ಇತ್ತು. ಸ್ವಲ್ಪ ಇವರು ರಚಿಸಿದಂಥ ಕೃತಿಗಳನ್ನ ನೆನಪಿಡಿ. ಈ ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ವಿಮಾ ಕ್ಷೇತ್ರವನ್ನು. ವಿಮಾ ಅಂತಂದ್ರೆ ಏನು ಬಂತು? ವಿಮಾ ಅಂತಂದ್ರೆ ಇನ್ಶೂರೆನ್ಸ್. ವಿಮಾ ಅಂದ್ರೆ ಇನ್ಶೂರೆನ್ಸ್. ಆನ್ಸರ್ ಏನಿದು? IRDAI. ಸೆಬಿ ಅಂದ್ರೆ ಏನು? ಇದು ಸ್ಟಾಕ್ಸಿಗೆ ಸಂಬಂಧಪಟ್ಟಿದ್ದು, ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟಿದ್ದು. ಸೆಬಿ ಏನು? ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟಿದ್ದು. ಇದು ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೇವೆ ನಾವು. ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೇವೆ. ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ. ಇದಕ್ಕೆ MCA ಏನು ಕರಿತೇವೆ ನಾವು? ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಸೆಬಿಗೆ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದನ್ನ ನಾವು ಏನು ಕರಿತೇವೆ ಅಂತಂದ್ರೆ IRDAI ಅಂತ ಕರಿತೀವಿ. ಯಾವುದೇ ಒಂದು ಸಂಸ್ಥೆಗಳಿರಲಿ ಅಲ್ಲಿ ಹಣಕಾಸಿನ ವ್ಯವಹಾರಗಳಿತ್ತು ಅಂದ್ರೆ ಅದನ್ನ ನಾವು ಏನ್ ಮಾಡ್ಬೇಕಂತ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಒಂದು ನಿಯಂತ್ರಿಸುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ನಿಮ್ಗೆ ಗೊತ್ತಿರ್ಬೋದು ಸ್ಕ್ಯಾಮ್ ಆಗ್ತವೆ, ಹಗರಣಗಳಾಗ್ತವೆ. ಆ ಹಗರಣಗಳ ತಡೆಯೋಗೋಸ್ಕರ ಏನ್ ಮಾಡ್ತಾರೆ ಅಂತ ಒಂದು ನಿಯಂತ್ರಣ ಮಂಡಳಿ ರಚಿಸ್ತಾರೆ. ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗಿತ್ತು, ಹರ್ಷದ್ ಮೆಹ್ತಾ ಹಗರಣ ಆಗಿತ್ತು ಸ್ಟಾಕ್ ಮೇಲೆ. ಅವಾಗ ಯಾವ್ದು ಬಂತು ನಮ್ಮ ಇಂಡಿಯಾ ಒಳಗಡೆ? ಸೆಬಿ ಬಂತು. ಅಂದ್ರೆ ಆ ಸೆಬಿ ಏನ್ ಮಾಡತ್ತೆ ಅಂತಂದ್ರೆ ಯಾವ್ದು ಸ್ಟಾಕ್ ಆಧಾರಿತ ಚಟುವಟಿಕೆಗಳಿದಾವಲ್ಲ, ಷೇರು ಮಾರುಕಟ್ಟೆ ಆಧಾರಿತ ಚಟುವಟಿಕೆಗಳಲ್ಲ ಅದಾವಲ್ಲ, ಅದನ್ನ ಏನ್ ಮಾಡುತ್ತೆ ಅಂದ್ರೆ ನಿಯಂತ್ರಣ ಮಾಡುತ್ತೆ. ಹಂಗೆ ಇನ್ಶೂರೆನ್ಸ್ ಸೆಕ್ಟರ್ನಾಗ ಏನ್ ಯಾವ್ದು ನಿಯಂತ್ರಣ ಮಾಡುತ್ತೆ ಅಂದ್ರೆ IRDAI ನಿಯಂತ್ರಣ ಮಾಡುತ್ತೆ. ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ನೈತಿಕವಾಗಿ ಬಿಸ್ನೆಸ್ ಆಗ್ಬೇಕಂತೇಳಿ ಕೆಲವೊಂದು ರೂಲ್ಸ್ ನ ತಗೊಂಡ್ಬಂದಿದೆ, ಆ ರೆಗ್ಯುಲೇಷನ್ ತಗೊಂಡ್ಬಂದಿದೆ. ಅದಕ್ಕೆ ನಾವು ಏನ್ ಕರಿತೇವೆ ಅಂದ್ರೆ ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೇವೆ. ಇನ್ನೊಂದೇನಿದೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ. ಅದು ಏನು ಕಂಟ್ರೋಲ್ ಮಾಡುತ್ತೆ ಅಂದ್ರೆ ನಮ್ಮ ಇಂಡಿಯಾ ಒಳಗಡೆ ಮೆಡಿಕಲ್ ಆಧಾರಿತ ಔಷಧಿಗಳಿರ್ಬೋದು, ಆರೋಗ್ಯ ಸೇವೆಗಳಿರ್ಬೋದು, ಅದ್ರ ಬಗ್ಗೆ ಅದು ನೋಡ್ಕೊಳ್ಳುತ್ತೆ. ಒಂದು ಸಿಂಪಲ್ ಕ್ವಶನ್ ಏನು ಕೊಟ್ಟಿದ್ದಾನೆ? ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? 2005. ರೈಟ್ ಟು ಇನ್ಫಾರ್ಮೇಶನ್ ಏನಂತಂದ್ರೆ
2005 ಮಾಹಿತಿ. ಇಲ್ಲೇ ಇದ್ರ ಅಂಡರ್ ಯಾವ್ಯಾವ ಬರ್ತಾವ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಬರುತ್ತೆ, ಆಮೇಲೆ ಸ್ಥಳೀಯ ಸರ್ಕಾರಗಳು ಬರುತ್ತೆ, ಲೋಕಲ್ ಬಾಡೀಸ್ ಅಂತಂದ್ರೆ ಪಂಚಾಯತ್, ಇವೆಲ್ಲ ಏನು ಬರ್ತಾವ ಅಂದ್ರೆ ಇವು ಅಂಡರ್ ಬರ್ತವೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಆರ್ ಟಿ ಐ ಕಾರ್ಯಕರ್ತರು ಇರ್ಬೋದು, ನಿಮಗೆ ಮಾಹಿತಿಗಳನ್ನು ಕೇಳಿದರೆ ಅಧಿಕಾರಿಗಳು ಆ ಮಾಹಿತಿಗಳನ್ನು ದೊರಕಿಸಿ ಕೊಡಬೇಕು, ಅದು ಹಕ್ಕದು. ಈಗ ಫಾರ್ ಎಕ್ಸಾಂಪಲ್ 5 ಕೋಟಿ ರೂಪಾಯಿ ಫಂಡ್ ಬಂದಿದೆ, MP ಲ್ಯಾಂಡ್ ಅಥವಾ MP ಫಂಡ್ 5 ಕೋಟಿ ರೂಪಾಯಿ ಬಂದಿದೆ ಅಂತಂದ್ರೆ ಅಲ್ಲಿರುವಂಥ ಅಧಿಕಾರಿಗಳು ಅದು 5 ಕೋಟಿ ಎಲ್ಲಿ ಹೇಗೆ ಉಪಯೋಗ ಮಾಡಿದೆವಪ್ಪ ಅಂತೇಳಿ ಜನರಿಗೆ ತಿಳಿಸ್ಕೊಡ್ಬೇಕು. ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಮಾಹಿತಿ ಹಕ್ಕು. ಸರ್ ಮತ್ತೆ ಎಲ್ಲನೂ ತಿಳಿಸ್ಕೊಡೋಂಗಿಲ್ಲ. ಯಾವುದು ದೇಶದ ಭದ್ರತೆಗೆ ಸಂಬಂಧಪಟ್ಟಿದೆಯೋ, ಡಿಫೆನ್ಸಿಗೆ ಸಂಬಂಧಪಟ್ಟಿದೆಯೋ, ಸೆಕ್ಯೂರಿಟಿಗೆ ಸಂಬಂಧಪಟ್ಟಿದೆಯೋ ಅಂತ ಸೂಕ್ಷ್ಮ ವಿಚಾರಗಳನ್ನು ಜನರಿಗೆ ಒದಗಿಸಲೇಬೇಕೆಂಬ ಕಾನೂನು ಇಲ್ಲ. ಎದಕ್ಕಂತಂದ್ರೆ ಆ ದೇಶದ ಸುರಕ್ಷತೆಗೆ ಧಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂತಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ ಜಾರಿಗೆ ತಂದಿದೆ. ಕೇವಲ ಸಿವಿಲ್ ರಿಲೇಟೆಡ್ ಏನೇ ಜನಸಾಮಾನ್ಯರಿಗೆ ಗೊತ್ತಾಗುವಂಥ ಮಾಹಿತಿಗಳು ಏನಿರ್ತವೆ ಅದನ್ನಷ್ಟೇ ದೊರಕಿಸ್ಕೊಡ್ತಾರೆ. ಓಕೆ, ರೈಟ್ ಟು ಇನ್ಫಾರ್ಮೇಶನ್ ಏನು ಬಿಟ್ಕೊಂಡ್ಬಿಟ್ರಿ. ಇಲ್ಲಿ ಆರ್ ಟಿ ಐ ಏನು ಮಾಡಿರ್ತಾರೆ, ಇನ್ಫಾರ್ಮೇಶನ್ ಕಮಿಷನರ್ಸ್ ಅಂತ ಇರ್ತಾರೆ. ಸೆಂಟ್ರಲ್ಗೂ ಇರ್ತಾರೆ, ಸ್ಟೇಟಿಗೂ ಇರ್ತಾರೆ. ಹೆಂಗೆ ಎಲೆಕ್ಷನ್ ಕಮಿಷನರ್ಸ್ ಇರ್ತಾರಲ್ಲ, ಸೇಮ್ ಪವರ್ ಇರುತ್ತೆ, ಸೇಮ್ ಅವಧಿ ಇರುತ್ತೆ. ಅವ್ರಿಗೆ ನಾವು ಏನು ಕರಿತೀವಿ ಅಂತಂದ್ರೆ ಇನ್ಫಾರ್ಮೇಶನ್ ಕಮಿಷನರ್ಸ್ ಅಂತ ಕರಿತೀವಿ. DSLR ಕ್ಯಾಮ್ರಾ, ಸೈನ್ಸ್ ಅಂಡ್ ಟೆಕ್ನಾಲಜಿ. DSLR ಕ್ಯಾಮ್ರಾದ ಏನಂತಂದ್ರೆ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತ ಕರಿತೇವೆ. ನಾವು ಏನು ಕರಿತೇವೆ, ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತೇಳಿ. ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಯಾರಿಗಿರ್ತಾರಲ್ಲ ಅವ್ರಿಗಂತೂ ಯೂಸ್ ಆಗುವಂಥ ಕ್ಯಾಮ್ರಾಗಳು. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ರಿನ್ನೆ ಟೆಸ್ಟ್ ಅಂತಿದೆ. ರಿನ್ನೆ ಪರೀಕ್ಷೆ, ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ರಿನ್ನೆ ಪರೀಕ್ಷೆಗೆ ಇದಕ್ಕೆ ಸಂಬಂಧಿಸಿದೆ. ರಿನ್ನೆ ಪರೀಕ್ಷೆ ಅಂದ ತಕ್ಷಣ ನಿಮ್ಗೆ ಏನು ನೆನಪಿರ್ಬೇಕಂತಂದ್ರೆ ಇಟ್ ಇಸ್ ರಿಲೇಟೆಡ್ ಟು ದ ಹಿಯರಿಂಗ್. ಕಿವಿ ಕೇಳಿಸುತ್ತೋ ಇಲ್ಲೋ ಅನ್ನು ಚೆಕ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಕೆಲವೊಂದು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಗೆ ನಾವು ಏನು ಕರಿತೇವೆ ಅಂತಂದ್ರೆ ರಿನ್ನೆ ಪರೀಕ್ಷೆ ಅಂತ ಕರಿತೇವೆ. ಇದು ಜನರಲ್ ಸೈನ್ಸ್ ಅಲ್ಲಿ ಬರುತ್ತೆ. 6th 7th 8th 9th 10th ಇವು ಜನರಲ್ ಸೈನ್ಸ್ ಪುಸ್ತಕಗಳನ್ನು ಓದಿದ್ರೆ, ಸಾಮಾನ್ಯ ವಿಜ್ಞಾನ ಪುಸ್ತಕಗಳನ್ನು ಓದಿದ್ರೆ ಸಾಕು, ಅದರಲ್ಲಿ ಇದ್ದೇ ಇರ್ತವೆ. ಓಕೆ, ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಇದುವರೆಗೆ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥರಾಗಿ ಆಯ್ಕೆ ಮಾಡಿಲ್ಲ ಅಂತ ಕ್ವಶನ್ ಇದೆ. ಇಲ್ಲಿ ನೀವು ಗಮನಿಸಿದರೆ ಭಾರತದಲ್ಲಿ ಯಾರಿದ್ರು, ಇಂದಿರಾ ಗಾಂಧಿ. ಪ್ರೈಮ್ ಮಿನಿಸ್ಟರ್ ಯಾರಿದ್ರು, ಇಂದಿರಾ ಗಾಂಧಿ. ಏನು ಪ್ರಶ್ನೆ ಕೇಳಿದಾರೆ ಅಂತಂದ್ರೆ ಮಹಿಳಾ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಯಾರಿದ್ರು, ಇಂದಿರಾ ಗಾಂಧಿ ಇದ್ರು. ಪಾಕಿಸ್ತಾನದಲ್ಲಿ ಯಾರಿದ್ರು ಅಂತಂದ್ರೆ ಬೆನಜೀರ್ ಭುಟ್ಟೋ ಇದ್ರು. ಬಾಂಗ್ಲಾದೇಶದಲ್ಲಿ ಖಲೀದಾ ಅಂತಿದ್ರು. ಖಲೀದಾ ಜಿಯಾ ರೀಸೆಂಟಾಗಿ ತೀರ್ಕೊಂಡ್ರು. ಅವ್ರ ಬಗ್ಗೆ ಒಂದು ಸ್ವಲ್ಪ ಓದ್ಕೊಳ್ಳಿ, ನ್ಯೂಸ್ನಾಗಿದೆ, ಮುಂಬರೋ ಪರೀಕ್ಷೆಗೆ ಕೇಳ್ಬೋದು. ಇವ್ರು ಆದ್ಮೇಲೆ ಯಾರಿದ್ರು ಅಂತಂದ್ರೆ ಶೇಖ್ ಹಸೀನಾ ಇದ್ರು. ಬಟ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇಲ್ಲಿವರೆಗೂ ಯಾವುದೇ ಮಹಿಳಾ ಪ್ರಧಾನಮಂತ್ರಿ ಆಗಲಿ ಪ್ರೆಸಿಡೆಂಟ್ ಆಗಲಿ ಆಯ್ಕೆ ಆಗಿಲ್ಲ. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪನ್ ಅವರ ಡಬಲ್ಸ್ ಜೊತೆ ಆಟಗಾರ ಯಾರಿದ್ರು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಯಾರಿದ್ರು ಅಂತಂದ್ರೆ ಮ್ಯಾಥ್ಯೂ ಎಬ್ಡೆನ್. ಸ್ವಲ್ಪ ಸ್ಪೋರ್ಟ್ಸ್ ಬಗ್ಗೆ ಮೇನ್ ನಾನು ಏನು ಮಾಡಿದ್ದೇನೆ ಅಂತಂದ್ರೆ ಪ್ರೀವಿಯಸ್ ವಿಡಿಯೋನಾಗ ಹೇಳಿದ್ದೇನೆ. ಮೇನ್ ಆಟಗಳಿದಾವಲ್ಲ, ಇಂಪಾರ್ಟೆಂಟ್ ಆಟಗಳು, ಬ್ಯಾಡ್ಮಿಂಟನ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಟೆನ್ನಿಸ್ ಇರ್ಬೋದು, ಶಟಲ್ ಇರ್ಬೋದು, ಅಂಥ ಗೇಮ್ಸ್ಗಳ ಬಗ್ಗೆ ಸ್ವಲ್ಪ ಯಾರು ವಿನ್ನರ್ ಇದ್ದಾರೆ, ಡಬಲ್ಸ್ ಇದ್ದಲ್ಲಿ ಯಾರ ಜೊತೆ ಆಟ ಆಡಿದ್ದಾರೆ ಅನ್ನೋ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಬದುಕುವ ಹಕ್ಕು, ಇವೆಲ್ಲನೂ ಇಂಪಾರ್ಟೆಂಟ್. ಯಾಕಂದ್ರೆ ಇವೆಲ್ಲನೂ ಯಾರು ರಿಲೇಟೆಡ್ ಅಂತಂದ್ರೆ ಆರ್ಟಿಕಲ್ 21 ಜೀವಿಸುವ ಹಕ್ಕು ಅಥವಾ ಬದುಕುವ ಹಕ್ಕು. ಆಲ್ ಆಫ್ ದೀಸ್ ಆನ್ಸರ್ ಇಸ್ ಕರೆಕ್ಟ್. ರೈಟ್ ಟು ಎಜುಕೇಶನ್ ನಿಮ್ಗೆ ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂತಂದ್ರೆ ಫಂಡಮೆಂಟಲ್ ರೈಟ್ಸಿಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು. ಫಂಡಮೆಂಟಲ್ ರೈಟ್ಸ್ ಮೇಲೆ ಕ್ವಶನ್ ಬಂದೇ ಬರ್ತವೆ. ಪ್ರತಿ ಎಕ್ಸಾಮಿಗೂ ಫಂಡಮೆಂಟಲ್ ರೈಟ್ಸ್ ಮೇಲೆ ಕ್ವಶನ್ ಬಂದೇ ಬರ್ತವೆ. ಈಗ ರೀಸೆಂಟಾಗಿ ಏನು ಮಾಡಿದ್ರು, ರೈಟ್ ಟು ಲೈಫ್ ಒಳಗಡೆ ಏನು ತೊಗೊಂಬಂದಿದ್ದಾರೆ, ರೈಟ್ ಟು ಪ್ರೈವಸಿ ತೊಗೊಂಬಂದಿದ್ದಾನೆ. ಖಾಸಗಿತನದ ಹಕ್ಕು, ರೈಟ್ ಟು ಪ್ರೈವಸಿ. ಇದನ್ನು ಎಲ್ಲದಿಂದ ಪುಟ್ಟಸ್ವಾಮಿ ಕೇಸ್ ನೆನ್ಪಿಟ್ಕೋರಿ. ಪುಟ್ಟಸ್ವಾಮಿ ಕೇಸ್ ಇದು ಜಜ್ಮೆಂಟ್ ಯಾರು ಕೊಟ್ಟಿದ್ದಂತಂದ್ರೆ ಪುಟ್ಟಸ್ವಾಮಿ ಅಂತೇಳಿ ಆ ಜಜ್ಮೆಂಟ್ ಬಂದಿದ್ದು. ಪುಟ್ಟಸ್ವಾಮಿ ಕೇಸ್ ಬಂದ ತಕ್ಷಣ ನಿಮ್ಗೆ ಏನು ನೆನಪಿರ್ಬೇಕಂತಂದ್ರೆ ರೈಟ್ ಟು ಲೈಫ್ ಈಸ್ ಇನ್ವಾಲ್ವ್ಡ್ ಅ ರೈಟ್ ಟು ಪ್ರೈವಸಿ. ಖಾಸಗಿತನದ ಹಕ್ಕು ಜೀವಿಸುವ ಹಕ್ಕದಲ್ಲಿ ಸೇರಿಸಲಾಗಿದೆ. ಖಾಸಗಿತನದ ಹಕ್ಕು ಜೀವಿಸುವ ಹಕ್ಕು ಅಂತ ಹೇಳ್ಬೋದು ನಾವು. ಅದರಲ್ಲಿ ಪುಟ್ಟಸ್ವಾಮಿ ಕೇಸ್ ನೆನ್ಪಿಟ್ಕೊಂಬಿಡಿ. ಪುಟ್ಟಸ್ವಾಮಿ ಪ್ರಕರಣ ಅಂದ್ರೆ ಏನು ನೆನ್ಪಿಟ್ಕೋಬೇಕಂತಂದ್ರೆ ರೈಟ್ ಟು ಪ್ರೈವಸಿ. ಮುಂಬರುವಂಥ ಪರೀಕ್ಷೆಗಳಿಗೆ ಕೇಳುವಂಥ ಚಾನ್ಸ್ ಇದೆ. ಓಕೆ, ದ ನಂಬರ್ ಆಫ್ ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ
ಇದಂದ್ರೂ ಗೊತ್ತಿರಲೇಬೇಕು. 8 JNK ಮತ್ತು ಲಡಾಖನ್ನು ಸೇರಿಸಿದ್ದಾರೆ. ಜಮ್ಮು ಆ್ಯಂಡ್ ಕಾಶ್ಮೀರನ ಮತ್ತು ಲಡಾಖನ್ನು ಸೇರಿಸಿ. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ನೋಡ್ರಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಸ್ವಾತಂತ್ರ್ಯ, ನಂಬಿಕೆ ಮತ್ತು ಆರಾಧನೆ, ಇವುಗಳಲ್ಲಿ ಎಲ್ಲವೂ. ಆನ್ಸರ್ ಏನಂತಂದ್ರೆ ಆಲ್ ಆಫ್ ದಿಸ್. ಅದಕ್ಕೆ ಸಂವಿಧಾನದ ಪೀಠಿಕೆ ವೆರಿ ಇಂಪಾರ್ಟೆಂಟ್. ಪ್ರಿಯಾಂಬಲ್ ಬಗ್ಗೆ ಓದ್ಕೊಡಿ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಗುತ್ತೆ. ಸೋಷಲಿಸ್ಟು, ಸೆಕ್ಯುಲರ್ ಎಲ್ಲ ನಾವು ಏನು ಮಾಡಿದೀವಿ ಅಂತಂದ್ರೆ ಆ್ಯಡ್ ಮಾಡ್ತಾ ಹೋಗಿದ್ದೇವೆ. ಪ್ರಿಯಾಂಬಲ್ ನಾವು ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ. ಅದನ್ನ ಹಗಲೆಲ್ಲ ಏನು ಮಾಡಲ್ಲ, ತಿದ್ದುಪಡಿ ಮಾಡೋಕ್ಕಾಗಲ್ಲ. ಎದಕ್ಕೆ ತಿದ್ದುಪಡಿ ಮಾಡೋಕ್ಕಾಗಲ್ಲ? ಬಿಕಾಸ್ ಆಫ್ ಕೇಶವಾನಂದ ಭಾರತಿ ಕೇಸ್. ಕೇಶವಾನಂದ ಭಾರತಿ ಕೇಸ್ ಎದ್ರ ಮೇಲೆ ಡಿಪೆಂಡ್ ಇದೆ ಅಂತಂತಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಇದೆ. ಬೇಸಿಕ್ ಸ್ಟ್ರಕ್ಚರನ್ನು ಯಾವುದೇ ಕಾರಣಕ್ಕೆ ಏನು ಮಾಡೋಕ್ಕೆ ಬರಲ್ಲ, ಬದಲಾವಣೆ ಮಾಡೋಕ್ಕೆ ಬರಲ್ಲ. ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರ ಬೇರೆ ಸ್ವರೂಪ ಯಾವುದಕ್ಕೆ ಸಂಬಂಧಿಸಿದೆ? ಎದಕ್ಕೆ ಸಂಬಂಧಿಸಿದೆ ಅಂತಂತಂದ್ರೆ ಯಾವುದೂ ಅಲ್ಲ, ಇದು ಯಾವುದೂ ಅಲ್ಲ. ಎದಕ್ಕಂದ್ರೆ ಇದು ಸಂಬಂಧಿಸಿದ ಎದಕ್ಕಂದ್ರೆ COVID-19ಗೆ ಇದು ಸಂಬಂಧಿಸಿದ ಯಾವುದು ಅಂತಂದ್ರೆ COVID-19. ಈ ಕಾಮಲೆ ರೋಗ ಎದಕ್ಕೆ ಬರುತ್ತೆ? ಜಾಂಡಿಸ್. ಎದಕ್ಕೆ ಬರುತ್ತೆ ಅಂತಂದ್ರೆ ಬಿಲುರಿಬಿನ್. ಎದಕ್ಕೆ ಸಂಬಂಧಪಟ್ಟಿದ್ದಂತಂದ್ರೆ ಬಿಲುರಿಬಿನ್. ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಇರ್ತವೆ. ಇದು ಎನ್ಸೆಫ್ಲಿಟಿಸ್ ಏನಿದು ವೈರಸ್, ಇದು ವೈರಸ್ ಅಂತ ಬರುತ್ತೆ. ಇದು ಇದರಿಂದ ಬರುತ್ತೆ, ವೈರಸ್ ಅಂತ ಬರುತ್ತೆ. ಇದು ಅಂತಂದ್ರೆ ಕ್ಯೂಲೆಕ್ಸ್ ಮಾಸ್ಕಿಟೋ ಅಂತ ಕರಿತೇವೆ. ಕ್ಯೂಲೆಕ್ಸ್ ಮಾಸ್ಕಿಟೋ. CP ರಾಧಾಕೃಷ್ಣನ್. ರೀಸೆಂಟಾಗಿ ವೈಸ್ ಪ್ರೆಸಿಡೆಂಟನ್ನು ಯಾರು ಮಾಡಿದ್ದಾರೆ ಅಂತಂದರೆ CP ರಾಧಾಕೃಷ್ಣನ್ ಮಾಡಿದ್ದಾರೆ. ವೈಸ್ ಪ್ರೆಸಿಡೆಂಟಿಗೆ ಏನಾಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿ ಅಂದ ತಕ್ಷಣ ನಿಮ್ಮ ಆರ್ಟಿಕಲ್ 66 ನೆನಪು ಬರಬೇಕು. ಆರ್ಟಿಕಲ್ 66 ಇದ್ರ ಬಗ್ಗೆ ಹೇಳುತ್ತಂತ ವೈಸ್ ಪ್ರೆಸಿಡೆಂಟನ್ನು ಇಲೆಕ್ಷನ್ ಮಾಡುವಂಥ ವಿಧಿ ಯಾವುದಂತಂದ್ರೆ ಆರ್ಟಿಕಲ್ 66. ಆರ್ಟಿಕಲ್ 63 ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಆಫೀಸ್ ಆಫ್ ದ ಪ್ರೆಸಿಡೆಂಟ್. ಆರ್ಟಿಕಲ್ 65 ಏನು ಹೇಳುತ್ತೆ ಅಂತಂದ್ರೆ ಪ್ರೆಸಿಡೆಂಟ್ ಇಲ್ದಾಗ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಹಿ ವಿಲ್ ಆಕ್ಟ್ ಆಸ್ ಅ ಪ್ರೆಸಿಡೆಂಟ್. ರಾಷ್ಟ್ರಪತಿ ಇಲ್ದಾಗ, ರಾಷ್ಟ್ರಪತಿ ಇಲೆಕ್ಷನ್ ಆಗುವವರೆಗೂ 6 ತಿಂಗಳ ಅವಧಿಗೆ ಯಾರು ಆಗ್ತಾರೆ ಅಂತಂದ್ರೆ ವೈಸ್ ಪ್ರೆಸಿಡೆಂಟೇ ಪ್ರೆಸಿಡೆಂಟ್ ಆಗಿರ್ತಾರೆ, ಉಪರಾಷ್ಟ್ರಪತಿನೇ ರಾಷ್ಟ್ರಪತಿ ಆಗಿರ್ತಾರೆ. ಅದು ಆರ್ಟಿಕಲ್ ಯಾವುದಂತಂದ್ರೆ ಆರ್ಟಿಕಲ್ 65. ಆರ್ಟಿಕಲ್ 66 ಏನು ಹೇಳುತ್ತೆ? ಇಲೆಕ್ಷನ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಹೇಳುತ್ತೆ. ಆರ್ಟಿಕಲ್ 63 ಏನು ಹೇಳುತ್ತೆ? ಆಫೀಸ್ ಆಫ್ ದ ಪ್ರೆಸಿಡೆಂಟ್ ಹೇಳುತ್ತೆ. ಆರ್ಟಿಕಲ್ 64 ಹೇಳುತ್ತೆ ಚೇರ್ಮನ್ ಇರ್ತಾರೆ ರಾಜ್ಯಸಭಾದ ಅಂತ ಹೇಳುತ್ತೆ. ಆರ್ಟಿಕಲ್ 65 ಏನು ಹೇಳುತ್ತೆ ಅಂದರೆ ಪ್ರೆಸಿಡೆಂಟ್ ಇಲ್ದಾಗ 6 ತಿಂಗಳವರೆಗೆ ಯಾರು ಪ್ರೆಸಿಡೆಂಟ್ ಇರ್ತಾರೆ ಅಂತಂದ್ರೆ ವೈಸ್ ಪ್ರೆಸಿಡೆಂಟನೇ ಪ್ರೆಸಿಡೆಂಟ್ ಇರ್ತಾರೆ. 67 ಏನಿದೆ ಅಲ್ಲ, ಇದೇನು ಹೇಳುತ್ತೆ ಅಂದರೆ ಟರ್ಮ್ ಆಫ್ ದ ಪ್ರೆಸಿಡೆಂಟ್ ಹೇಳುತ್ತೆ, ಅಧಿಕಾರ ಅವಧಿ. ಟರ್ಮ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 66, 67, 63, 64, 65 ಇಷ್ಟು ನಿಮಗೆ ನೆನಪಿರಲೇಬೇಕು. ವೈಸ್ ಪ್ರೆಸಿಡೆಂಟ್ ಅಂತ ಬಂದಾಗ ಇದಕ್ಕೆ ವೈಸ್ ಪ್ರೆಸಿಡೆಂಟಿಗೆ ಮತ್ತೆ ನ್ಯೂಸ್ನಾಗಿದೆ. ಎದಕ್ಕಂತಂದ್ರೆ ಬಿಕಾಸ್ ಆಫ್ CP ರಾಧಾಕೃಷ್ಣನ್ ಇಸ್ ಚೂಸನ್ ಆಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಡಸ್ ನಾಟ್ ಹ್ಯಾವ್ ಅನ್ ಏರ್ಪೋರ್ಟ್? ಹಾಸನಿಗೆ ಏರ್ಪೋರ್ಟ್ ಇಲ್ಲ. ಆಯಿಲ್ ರಿಫೈನರಿ ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್? ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ ಅಂತ ಕ್ವಶನ್ ಬಂದಿದೆ. ಯಾವ ನಗರದಲ್ಲಿದೆ ಅಂತಂದ್ರೆ ಬಿ, ಮಂಗಳೂರು. ಎಲ್ಲಿದೆ? ಮಂಗಳೂರು. ಇಂಥ ಕ್ವಶನ್ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಅಂತ ಕರಿತೇವೆ. ಗೊತ್ತಿದ್ರೆ ಗೊತ್ತು, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ನೋಡ್ರಿ, ಧೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ ಅಂತಂದು ಕ್ವಶನ್ ಬಂದಿದೆ. ಇದು ಯಾವ್ದೊಂದು ತೃತೀಯ. ನಮ್ಮಲ್ಲೇ 3 ಸೆಕ್ಟರ್ಸ್ ಬರ್ತವೆ, 3 ಸೆಕ್ಟರ್ಗಳು ಬರ್ತವೆ. ಅದು ನಾವು ಅದಕ್ಕೆ ಏನು ಕರಿತೇವೆ ಅಂತಂತಂದ್ರೆ ವಲಯಗಳು ಅಂತ ಕರಿತೇವೆ. ಒಂದು ವಲಯ ಯಾವುದಂತಂದ್ರೆ ಅಗ್ರಿಕಲ್ಚರ್, ಇದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಪ್ರಾಥಮಿಕ. ದ್ವಿತೀಯ ಏನಂತಂದ್ರೆ ಪ್ರೊಡಕ್ಷನ್ ಅಥವಾ ಇಂಡಸ್ಟ್ರೀಸ್, ಕಾರ್ಖಾನೆಗಳು ದ್ವಿತೀಯ. ತೃತೀಯ ಏನು ಕರಿತೀವಿ ಅಂತಂದ್ರೆ ಸರ್ವಿಸ್. ನಮ್ಮ ಇಂಡಿಯಾನ ಹೈಯೆಸ್ಟ್ ಇರೋದು ಯಾವುದಂತಂದ್ರೆ ಅಗ್ರಿಕಲ್ಚರ್ ಆದಮೇಲೆ ಸರ್ವಿಸ್ ಸೆಕ್ಟರ್ ಹೆಚ್ಚಿಗಿದೆ. ಇಂಡಸ್ಟ್ರಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕಡಿಮೆ ಇದೆ. ಅದಕ್ಕೆ ನಾವು ಈಗ ಏನು ಮಾಡ್ಬೇಕಂತಂದ್ರೆ ಇಂಡಸ್ಟ್ರಿ ಸೆಕ್ಟರ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ಮ್ಯಾನುಫ್ಯಾಕ್ಚರ್ ಸೆಕ್ಟರ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಅದಕ್ಕೆ ನಾವು ಮೇಕ್ ಇನ್ ಇಂಡಿಯಾ ಅಂತೆಲ್ಲ ಪ್ರೋಗ್ರಾಮ್ಗಳನ್ನ ತರ್ತಿದ್ದೇವೆ. ಎಷ್ಟೊಂದು ಆರ್ಥಿಕ ಅಭಿವೃದ್ಧಿ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತಂದ್ರೆ ಉತ್ಪಾದನೆ ಮೇಲೆ ಡಿಪೆಂಡ್ ಇರುತ್ತೆ. ಉತ್ಪಾದನೆ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ಇಂಡಸ್ಟ್ರೀಸ್ ಮೇಲೆ. ಇಂಡಸ್ಟ್ರೀಸ್ ಇಂಪ್ರೂವ್ಮೆಂಟ್ ಆದಂದ್ರೆ ಆಟೋಮೆಟಿಕ್ಲಿ ನಮ್ದು ಉತ್ಪಾದನೆ ಇಂಪ್ರೂವ್ಮೆಂಟ್ ಆಗುತ್ತೆ, ಎಕನಾಮಿಕ್ ಗ್ರೋತ್ ಆಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಸೊ ಅದ್ರ ಮೇಲೆ ಕ್ವಶನ್ ಇದೆ. ಇದು ಯಾವ ಸೆಕ್ಟರ್ ಅಂತಂದ್ರೆ ತೃತೀಯ, ಟರ್ಷರಿ ಸೆಕ್ಟರ್ಸ್. ನೆನ್ಪಿಟ್ಕೊಂಡ್ಬಿಟ್ರಿ, ಪ್ರೈಮರಿ, ಸೆಕೆಂಡ್ ಆ್ಯಂಡ್ ಟರ್ಷರಿ. ಜೌಗು ಪ್ರದೇಶಗಳು ಮತ್ತು ಅವಿರುವ ಜಿಲ್ಲೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಇದೆ, ಇದು ರಾಂಗ್ ಇದೆ, ಇದು ಕರೆಕ್ಟ್ ಇದೆ. ಇಲ್ಲ ಏನು ಬರ್ಬೇಕಂದ್ರೆ ಸಿರ್ಸಿ, ಕುಮಟಾ ಹತ್ರ ಬರುತ್ತೆ. ಇದು ಎಲ್ಲ ಬರುತ್ತೆ, ಸಿರ್ಸಿ ಅಥವಾ ಕುಮಟಾ ಹತ್ರ ಬರುತ್ತೆ. ಅಘನಾಶಿನಿ.
ಬೋನಾಲ್ ಯಾದಗಿರಿ ಇದೆ, ಹೆಗ್ಗೇರಿ ಹಾವೇರಿ ಇದೆ, ಅಗ್ನಾಶಿನಿ ಸಿರ್ಸಿ ಅಥವಾ ಕುಮಟಾ ಗುಡುವಿ ಏನಿದೆ ಅಂತಂದ್ರೆ ಪಕ್ಷಿಧಾಮನ ಇದೆ, ನಿಮ್ಗೆ ಗೊತ್ತಿರಬೇಕು ಶಿವಮೊಗ್ಗ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ? ಎಲ್ಲವೂ ಇನ್ವಾಲ್ವ್ ಆಗಿದ್ದಾವೆ. ಅದಕ್ಕೆ ಇದರ ಹೆಸರು ಏನಂತಂದ್ರೆ ನನ್ ಆಫ್ ದಿಸ್. ಆನ್ಸರ್ ಇಸ್ ನನ್ ಆಫ್ ದಿಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಜಲಮಾರ್ಗ ಅಂತಂದ್ರೆ ಅದಕ್ಕೆ ನಾವು ಏನು ಕರಿತೇವೆ ಅಂದ್ರೆ ನ್ಯಾಷನಲ್ ವಾಟರ್ ವೇ ಅಂತ ಕರಿತೇವೆ. ನ್ಯಾಷನಲ್ ವಾಟರ್ ವೇ. ನ್ಯಾಷನಲ್ ವಾಟರ್ ವೇ ಆಕ್ಟ್ ಬಂದಿದೆ 2016ರಲ್ಲಿ. ನೀವೆಲ್ಲ ನೋಡ್ಬೋದು, ನಮ್ಮ ದೇಶದಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ನ ಲಾಜಿಸ್ಟಿಕ್ಸ್ನ ಎದ್ರ ಮೇಲೆ ಮಾಡ್ತೇವೆ ಅಂತಂತಂದ್ರೆ ರೋಡಲ್ಲಿ, ಟ್ರಕ್ಕಲ್ಲಿ. ಆ ಸಾಂದ್ರತೆನ ಕಡಿಮೆ ಮಾಡೋಕ್ಕೋಸ್ಕರ, ಡೆನ್ಸಿಟಿನ ಕಡಿಮೆ ಮಾಡೋಕ್ಕೋಸ್ಕರ ಏನು ಮಾಡ್ತಿದ್ದೇವೆ ಅಂತಂದರೆ ನದಿಗಳನ್ನು ನಾವು ಜೋಡಣೆ ಮಾಡ್ತಿದ್ದೇವೆ. ಅದಕ್ಕೆ ನಾವು ಏನು ಕರಿತೇವೆ ಅಂದರೆ ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ಹೇಳಿ ಕರಿತೇವೆ. ಎಲ್ಲೇ ನದಿಗಳಿದಾವೆ ಆ ನದಿಗಳ ಮುಖಾಂತರ ಏನು ಮಾಡೋದು ಅಂತ ಸರಕುಗಳನ್ನು ಸಾಗಾಣಿಕೆ ಮಾಡೋದು. ಟ್ರಾನ್ಸ್ಪೋರ್ಟಿಂಗ್ ದ ಗೂಡ್ಸ್ ಆನ್ ದ ಬೇಸಿಸ್ ಆಫ್ ದ ವಾಟರ್ ವೇಸ್. ಇಲ್ಲಿ ಯಾವ್ಯಾವ ವಾಟರ್ ವೇಸ್ ಅಂತಂದ್ರೆ ಕರ್ನಾಟಕ ಒಳಗಡೆ ಟೋಟಲ್ ಎಷ್ಟು ವಾಟರ್ ವೇಸ್ ಇದಾವೆ ಅಂತಂದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ. ಕರ್ನಾಟಕದಲ್ಲಿ ನೆಕ್ಸ್ಟ್ ಕ್ವಶನ್ ಬರ್ಬೋದು. ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂತಂದ್ರೆ 12 ವಾಟರ್ ವೇಸ್ ಇದಾವೆ. ಎಷ್ಟಿದಾವೆ? 12 ವಾಟರ್ ವೇಸ್ ಇದಾವೆ. ಇದ್ರೊಳಗೆ ಯಾವ್ದು ಅಲ್ಲ ಅಂತ ಕೇಳಿದಾನೆ. ಹೇಮಾವತಿ ರಾಂಗ್. ನೀವೇನು ನೆನ್ಪಿಟ್ಕೋಬೇಕು? ನ್ಯಾಷನಲ್ ವಾಟರ್ ವೇ ಆ್ಯಕ್ಟ್ 2016 ನೆನ್ಪಿಟ್ಕೋಬೇಕು. 16ರಲ್ಲಿ ಅದನ್ನು ಜಾರಿಗೆ ತಂದಾರೆ. ಅದನ್ನು ನಾವು ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ಕರಿತೇವೆ. NW ನೀವು ನ್ಯೂಸ್ ಪೇಪರ್ನಾಗೆಲ್ಲ ಓದಿರ್ಬೋದು. ಹೇಮಾವತಿ ಅಲ್ಲ, ಉಳ್ಕಿದ್ದೆಲ್ಲನೂ ಇದಾವೆ. ಟೋಟಲ್ ಕರ್ನಾಟಕದಾಗ ಎಷ್ಟಿದಾವೆ ಅಂದರೆ ನೆಕ್ಸ್ಟ್ ಬರುವಂಥ ಪರೀಕ್ಷೆಗಳಿಗೆ ಕೇಳ್ಬೋದು ಎಷ್ಟಿದಾವೆ ಅಂತಂದರೆ 12 ಇದಾವೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ ಅಂಗ್ ಸೂ ಕಿ ಯಾವ ದೇಶದ ಮಾಜಿ ನಾಯಕಿ? ಇದು ಗೊತ್ತಿರಬೇಕು. ಮಯನ್ಮಾರ್. ಅಂಗ್ ಸೂ ಕಿ ಹೋರಾಟಗಾರ್ತಿ ಅವರು. ಅದಕ್ಕೆ ಅವ್ರು ಏನು ಸಿಕ್ಕಿದೆ ಅಂತಂದರೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ನೆನ್ಪಿಟ್ಕೊಂಡ್ಬಿಡ್ರಿ, ಇವ್ರು ಏನು ಸಿಕ್ಕಿದೆ ಅಂತಂದರೆ ನೊಬೆಲ್ ಪ್ರೈಸ್. ಇವ್ರು ಏನಿದ್ರು ಅಂತಂದರೆ ಸ್ಟೇಟ್ ಕೌನ್ಸಿಲರ್ ಇದ್ರು ಮಯನ್ಮಾರ್ ಒಳಗಡೆ. ಶಿ ವಾಸ್ ಅ ಸ್ಟೇಟ್ ಕೌನ್ಸಿಲರ್. ಕೆಳಗಿನ ಯಾವುದು ಸಮಭಾಜಕ ಹತ್ತಿರವಾಗಿದೆ? ಮ್ಯಾಪಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾ ಯಾವಾಗ ಹೇಳ್ತಿದ್ದೆ ನಿಮಗೆ, ಈ ಮುಂಬರುವಂಥ ತರಗತಿಯೆಲ್ಲ ಮ್ಯಾಪಿಂಗು ಸ್ಟಾರ್ಟ್ ಮಾಡ್ತೇನೆ. ಮ್ಯಾಪಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಪರೀಕ್ಷೆಗಳು ಮ್ಯಾಪಿಂಗ್ ಇರಲೇಬೇಕು. ಅದು ಆನ್ಸರ್ ಏನಂತಂದ್ರೆ ಮ್ಯಾಪಿಂಗ್ ವೆರಿ ಇಂಪಾರ್ಟೆಂಟ್. ನಕ್ಷೆಗಳು ಗೊತ್ತಿರಬೇಕು. ಜಾಗತಿಕ ದೇಶದ್ದು, ನಮ್ಮ ಕರ್ನಾಟಕದ್ದು ಯಾವುದಂತಂದರೆ ಮಾರಿಷಿಯಸ್. ಆನ್ಸರ್ ಏನಂತಂದರೆ ಮಾರಿಷಿಯಸ್. ಏರೋಪ್ಲೇನ್ ಜನರಲ್ ಟ್ರಾವೆಲಿಂಗ್ನ ಸ್ಟ್ಯಾಟೋಸ್ಪಿಯರ್. 12 ಕಿಲೋಮೀಟರ್ ಏನು ಸಿಗುತ್ತೆ? ಟ್ರೋಪೋಸ್ಪಿಯರ್. ಇದಕ್ಕೆ ನಾವೇನು ಕರಿತೇವೆ ಅಂದರೆ ಟೋಪೋಸ್ಪಿಯರ್ ಅಂತೇಳಿ ಕರಿತೇವೆ. ಸ್ವಲ್ಪ ಮೇಲೆ ಹೋದರೆ ನಿಮ್ಗೆ ಏನು ಸಿಗುತ್ತೆ? ಸ್ಟ್ಯಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್. ಥರ್ಮೋಸ್ಪಿಯರ್ ಆದಮೇಲೆ ಲಾಸ್ಟಿಗೆ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ಎಕ್ಸೋಸ್ಪಿಯರ್. ಏರೋಪ್ಲೇನ್ ಎಲ್ಲಿ ಹರಡ್ತಾವ ಅಂತಂದರೆ ಸ್ಟ್ಯಾಟೋಸ್ಪಿಯರ್ದಲ್ಲಿ. ಆನ್ಸರ್ ಏನಂತಂತಂದರೆ ಚಿಲ್ಕಾ ಲೇಕ್. ಈ ಚಿಲ್ಕಾ ಲೇಕದ ವಿಶೇಷತೆ ಏನಂತಂತಂದರೆ ಇದೆಲ್ಲಿದೆ ಅಂತಂದರೆ ಒರಿಸ್ಸಾದಲ್ಲಿದೆ. ಇಲ್ಲಿ ಇರುವಡಿ ಡಾಲ್ಫಿನ್ಸ್ ಸಿಗ್ತವೆ. ಇದು ಮುಂಬರುವ ಪರೀಕ್ಷೆಗೆ ಕೇಳ್ಬೋದು. ಇರುವಡಿ ಡಾಲ್ಫಿನ್ಸ್ ಎಲ್ಲಿ ಸಿಗ್ತವೆ ಅಂತೇಳಿ. ಜಲಪ್ರಾಣಿಗಳಂತ ಕರಿತೇವೆ. ನೀರೊಳಗಿರ್ತಾವೆ ಎರವಡಿ ಡಾಲ್ಫಿನ್ಸ್. ಏಷ್ಯಾ ಲಾರ್ಜೆಸ್ಟ್ ವೆಟ್ಲ್ಯಾಂಡ್. ವೆಟ್ಲ್ಯಾಂಡ್ ಜೌಗು ಪ್ರದೇಶ ಅಂತ ಕರಿತೇವಲ್ಲ. ಯಾವಾಗ ಘೋಷಣೆ ಆಗಿದೆ? 1981ನಲ್ಲಿ. ಎಲ್ಲದಕ್ಕೂ ಜಿಯಾಟ್ ಆಗಿದೆ. ನನ್ ಆಫ್ ದಿಸ್. ಆರ್ ಪ್ರಣಿನಂದ್ ಚದುರಂಗ ಕರೆಕ್ಟ್. ಸಾಕ್ಷಿ ಮಲಿಕ್ ಕುಸ್ತಿ. ಇದು ಫೆನ್ಸಿಂಗಲ್ಲಿ. ಇದು ವ್ರೆಸ್ಲಿಂಗ್. ಅದಕ್ಕೆ ನಾವು ಏನು ಕರಿತೇವೆ ಅಂದರೆ ಕುಸ್ತಿ. ಇನ್ಕರೆಕ್ಟ್ ಒನ್ ಅಂತಂದರೆ ಸಾಕ್ಷಿ ಮಲಿಕ್ ಏನಾಗಬೇಕಂತಂದರೆ ಇದು ಕರೆಕ್ಟ್ ಇದೆ, ಒಂದೇ ರಾಂಗ್ ಇದೆ. ಪ್ರಣೊಂದು ಏನಿದ್ದಾರೆ? ಚೆಸ್ ಇದ್ದಾರೆ. January 30th ಮಾರ್ಟಿಯರ್ಸ್ ಡೇ. ಇದು ಕರೆಕ್ಟ್ ಒನ್. ಇದು ಹುತಾತ್ಮರ ದಿನ ಅಂತೇಳಿ ಆಚರಿಸ್ತೇವೆ ನಾವು. ಒಂದು ಸ್ವಲ್ಪ ದಿನಗಳನ್ನು ಒಂದು ಕಡೆ ನೀಟಾಗಿ ಯಾವುದೇ ಒಂದು GK ಬುಕ್ಕಲ್ಲಿ ನಿಮ್ಗೆ ಸಿಗುತ್ತೆ. ಹೊರಗಡೆ ಯಾವುದೇ GK ಬುಕ್ ಇರಲಿ, ಅಲ್ಲಿ ದಿನಾಂಕಗಳ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅದು ಈ ವರ್ಷ ಒಳಗಡೆ ಯಾವ್ದು ದಿನಾಂಕಗಳ ಚರ್ಚೆ ಒಳಗಿದಾವಲ್ಲ ಅದ್ರ ಬಗ್ಗೆ ಕ್ವಶನ್ ಬರುವಂಥ ಚಾನ್ಸ್ ಇದ್ದೇ ಇರುತ್ತೆ. ಓಕೆ, ಇಲ್ಲಿ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕಂಪೋನೆಂಟ್ ಆಫ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? ಯಾವ ಕಡೆ ಮಾನವ ಅಭಿವೃದ್ಧಿ ಸೂಚ್ಯಂಕದ ಬಗ್ಗೆ ಕೊಟ್ಟಿದ್ದಾರೆ. ಆನ್ಸರ್ ಏನಂತಂತಂದರೆ ಇದು ಡಿ ಇಸ್ ದ ಆನ್ಸರ್. ಯಾವುದು? ಇದಿದೆ. HDI ಅಂತಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದನ್ನು ಯಾರು ಕೊಡ್ತಾರೆ ಅಂತಂದರೆ ಇದನ್ನು ಕೊಟ್ಟಿದ್ದಾರೆ ಅಂದರೆ ಅಮರ್ತ್ಯ ಸೇನ್, ಆರ್ಥಿಕ ತಜ್ಞರು, ಮತ್ತು ಮಹಬೂಬುಲ್ಲಕ್. ಇವರಿಬ್ಬರು ಸೇರಿಸಿ ಏನು ಕೊಡ್ತಾರೆ ಅಂತಂದರೆ ಇದನ್ನು ಕೊಡ್ತಾರೆ. ಅಮರ್ತ್ಯ ಸೇನ್ ಮತ್ತು ಮಹಬೂಬುಲ್ಲಕ್. ವಿಶ್ವ ಮಾನವ ಸೂಚ್ಯಂಕ, ಅಭಿವೃದ್ಧಿ ಸೂಚ್ಯಂಕ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇಲ್ಲಿ ಅಮರ್ತ್ಯ ಸೇನ್ ಅವರು ಒಂದು ಪುಸ್ತಕ ಬರೀತಾನೆ. ಆ ಪುಸ್ತಕದ ಹೆಸರು ಏನಂತಂತಂದರೆ ಡೆವಲಪ್ಮೆಂಟ್ ಆ್ಯಸ್ ಫ್ರೀಡಮ್ ಅಂತೇಳಿ. ಪುಸ್ತಕ ಬರೀತಾರೆ. ಒಳ್ಳೆ ಪುಸ್ತಕ ಇದೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಎಲ್ಲ ಜಾಗತಿಕ ಮಟ್ಟದಲ್ಲಿ ತಮ್ಮ ದೇಶದ ಪ್ರಗತಿಯನ್ನು ಹೇಗೆ ಅಳಿತಾರೆ ಅಂತಂತಂದರೆ
GDP ಅಂತ ಹೇಳ್ತಾರೆ. ಬಟ್ ಇವ್ರೇನು ಹೇಳ್ತಾರೆ ಅಂತಂದ್ರೆ ನಿಮ್ಮ ದೇಶದ ಪ್ರಗತಿ ನಡೆಯಲು GDP ಮಾತ್ರ ಅಷ್ಟು ಸಹಾಯಕರವಲ್ಲ. ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದರೆ HDI, ನಿನ್ನ ದೇಶದಲ್ಲಿರುವ ಒಬ್ಬ ಮಾನವ ಹೇಗೆ ಅಭಿವೃದ್ಧಿ ಆಗಿದಾನಲ್ಲ ಅದರ ಮೇಲೆ ನಿನ್ನ ದೇಶದ ಪ್ರಗತಿಯನ್ನು ನೀನು ಏನು ಮಾಡಬೇಕು, ಕಂಡುಹಿಡಿಯಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಅಮರ್ತ್ಯ ಸೇನ್ ಮತ್ತು ಮಹಬೂಬುಲ್ಲಕ್. ಅವ್ರಿಗೆ ಏನು ಸಿಗುತ್ತೆ, ನೋಬೆಲ್ ಪ್ರೈಸ್ ಸಿಗುತ್ತೆ. ಎಕನಾಮಿಕ್ಸ್ ಒಳಗಡೆ ದೇ ವಿಲ್ ಗೆಟ್ ಅ ನೋಬೆಲ್ ಪ್ರೈಸ್. ಇಲ್ಲಿ ಅಮರ್ತ್ಯ ಸೇನ್ ಭಾರತೀಯರವರು ಈಗ ಲಂಡನ್ನಲ್ಲಿ ಅಮೆರಿಕಲ್ಲಿ ಆಸ್ ಅ ಗೆಸ್ಟ್ ಲೆಕ್ಚರ್ ಆಗಿ ಏನು ಮಾಡ್ತಾರೆ, ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾರೆ. ದೊಡ್ಡ ಆರ್ಥಿಕ ತಜ್ಞರು ಅಮರ್ತ್ಯ ಸೇನ್. HDI ಅಂದರೆ ನಿಮ್ಗೆ ಏನು ನೆನಪಿರ್ಬೇಕು, ಅಮರ್ತ್ಯ ಸೇನ್ ನೆನಪಿರ್ಬೇಕು. HDI ಹಂಗೆ ಇನ್ನೊಂದಿದೆ, ನಾನು ಹೇಳಿದ್ರೆ ಅವಾಗ ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್, GNH, ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್. ಇದನ್ನ ಯಾರು ಕಂಡು ಹಿಡಿದಿರೋದು ಅಂತಂದ್ರೆ GNH ಕಂಡು ಹಿಡಿದ್ರು ಯಾರು ಅಂತಂದ್ರೆ ಭೂತಾನ್. ಇದನ್ನು ಪ್ರತಿಪಾದಿಸಿದ ದೇಶ ಯಾವ್ದಂತಂದ್ರೆ ಭೂತಾನ್. ಇವ್ರು 1972 ಒಳಗಡೆ ತೊಗೊಂಡು ಬರ್ತಾರೆ. ಈ GNH ನ ತೊಗೊಂಬಂದಿದ್ದು ಯಾರಂತಂದ್ರೆ ಒಬ್ಬ ರಾಜ್ಯ, ಭೂತಾನ್ ರಾಜ್ಯ. ಅವನ ಹೆಸರು ಏನಂತಂದ್ರೆ ಜಿಗ್ಮೆ ಶಿಂಗೆ ವಾಂಗ್ಚುಕ್. ಅವನ ಹೆಸರು ಏನಂತಂದ್ರೆ ಜಿಗ್ಮೆ ಶಿಂಗೆ ವಾಂಗ್ಚುಕ್. HDI ರೀತಿನೇ, ಬಟ್ HDI ಅಲ್ಲ ಇದು. ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಒಟ್ಟು ರಾಷ್ಟ್ರೀಯ ಸಂತೋಷ ಸೂಚ್ಯಾಂಕ, ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಇಂಡೆಕ್ಸ್, ಅಥವಾ ನಾವು ಅದಕ್ಕೆ ಏನು ಕರಿತೀವಿ ಅಂದ್ರೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೇವೆ. ಹ್ಯಾಪಿನೆಸ್ ಇಂಡೆಕ್ಸ್ 1972 ಭೂತಾನ್ದವ್ರು ಕಂಡು ಹಿಡಿದಿದ್ದು. ಇದು HDI ಯಾರು ಕಂಡು ಹಿಡಿದಿದ್ದು, ಅಮರ್ತ್ಯ ಸೇನ್ ಮತ್ತೆ ಮಹಬೂಬುಲ್ಲಕ್. ನೆಕ್ಸ್ಟ್ ಅಗೇನ್ ಜಾಗ್ರಫಿ ರಿಲೇಟೆಡ್ ಕ್ವಶನ್, ಈಸಿ ಆನ್ಸರ್. ಯುರೇನಸ್ ಸೌರವ್ಯೂಹದಲ್ಲಿ ಇತರ ಗ್ರಹಗಳು ಹೋಲಿಸಿದರೆ ಯಾವ ಗ್ರಹ ಅದರ ಬದಿಯಲ್ಲಿ ತಿರುಗುತ್ತದೆ ಅಂತಂದ್ರೆ ಯುರೇನಸ್. ಓಕೆ, ಕ್ಯಾಂಟ್ ಎಕ್ಸಾಮ್ ಏನಿದೆ ಅಲ್ಲ, ಇದು ಇನ್ಕರೆಕ್ಟ್, ಇದು ರಾಂಗ್. ಇದು ಎದಕ್ಕೆ ರಾಂಗ್ ಅಂತಂದ್ರೆ ಭಾರತ ತಂತ್ರಜ್ಞಾನ ಅಲ್ಲ, ಇದು MBAಗಳಿಗೆ, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ವಿಂಡ್ ಇನ್ಸ್ಟ್ರೂಮೆಂಟ್ ಏನಾಗಬೇಕು, ಫ್ಲೂಟ್ ಆಗಬೇಕು. ಇಲ್ಲಿ ಏನು ಬರಬೇಕು, ವೀಣಾ ಬರಬೇಕು. ಇದು ಇಲ್ಲಿ ಬರಬೇಕು, ಇದು ಇಲ್ಲಿ ಬರಬೇಕು. ಒಂದು ಗಾಳಿ ವಾದ್ಯಗಳು ಯಾವುದು, ಕೊಳಲು. ತಂತಿ ವಾದ್ಯಗಳು ಯಾವುದು, ವೀಣೆ. ತಾಳೆ ವಾದ್ಯಗಳು ಕರೆಕ್ಟ್, ತಾಳಗಳು ಅಂತ ಕರಿತೇವೆ. ಟೆಂಪಲ್ ಆರ್ಕಿಟೆಕ್ಚರ್, ದೇವಾಲಯಗಳ ವಾಸ್ತುಶಿಲ್ಪ. ನಾನು ಹಿಂದಿನ ಏನೋ KA ಕ್ವಶನ್ ಪೇಪರ್ ಬಿಡಿಸಿದ್ದೇನಲ್ಲ, ಅಲ್ಲಿ ಡಿಟೇಲ್ ಆಗಿ ದ್ರಾವಿಡ ನಾಗರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಹೋಗಿ ಅದು ಯೂಟ್ಯೂಬ್ ವಿಡಿಯೋ ನೋಡ್ಬೋದು. ನನ್ನ ದೃಷ್ಟಿಕೋನ ಸೀರೀಸ್ ಏನಿದೆ ಅಲ್ಲ, ಆ ವಿಡಿಯೋನಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಾಗರ ಅಂದರೆ ಉತ್ತರ ಭಾರತದ ಶೈಲಿ ದೇವಾಲಯಗಳು, ದ್ರಾವಿಡ ಅಂದರೆ ದಕ್ಷಿಣ ಭಾರತ, ವೇಸರ್ ಅಂತ ಡೆಕ್ಕನ್ ರೀಜನ್, ನಮ್ಮ ಕರ್ನಾಟಕ ಐಹೊಳೆ ಪಟ್ಟದಕಲ್ಲಿದ್ದಾವಲ್ಲ ಅವೆಲ್ಲ ವೇಸರದ ನಾಗರ ಮತ್ತು ದ್ರಾವಿಡ ಮಿಕ್ಸ್ ಆಗಿ. ಓಕೆ, ಹಲ್ವಾ ಸೆರೆಮನಿ ಅಂತ ನಿಮ್ಗೆ ನೆನಪಿರಬೇಕು, ಮಿನಿಸ್ಟರ್ ಆಫ್ ಫೈನಾನ್ಸ್, ಹಣಕಾಸು ಸಚಿವಾಲಯ. ಒಂದು ವರ್ಷಕ್ಕೆ ಏನಾದರೂ ಬಜೆಟ್ ಆದಮೇಲೆ, ಆ ಬಜೆಟ್ ಮಾಡಿದ ಮೇಲೆ ಅದರ ಸಿಂಬಲ್ ಆಗಿ, ಅದರ ಸಂಕೇತಿಕವಾಗಿ ಏನು ಮಾಡ್ತಾರೆ ಅಂದರೆ ಹಲ್ವಾ ಮಾಡಿ ತಿಂತಾರೆ. ಹಲ್ವಾ ಅಂದ್ರೆ ಸ್ವೀಟ್. ಯಾರು ಮಾಡ್ತಾರೆ ಬಜೆಟ್ ಮಾಡುವಂಥ ಅಧಿಕಾರ ಯಾರಿಗಿದೆ ಅಂತಂದ್ರೆ, ಜವಾಬ್ದಾರಿ ಯಾರಿಗಿದೆ ಅಂದರೆ ಫೈನಾನ್ಸ್ ಮಿನಿಸ್ಟರ್ಸ್. ಬಜೆಟಿಗೆ ನಾವು ಏನು ಕರಿತೀವಿ ಅಂತಂದರೆ ಎನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೇವೆ. ಆರ್ಟಿಕಲ್ ಅದು ಆರ್ಟಿಕಲ್ 112, ಎನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೇವೆ. ಗೊತ್ತಿರ್ಬೇಕು ನಿಮಗೆ. ಎನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾರು ಮಾಡ್ತಾರೆ, ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಮಾಡಿದರೆ. ಆರ್ಟಿಕಲ್ 112. ಆರ್ಟಿಕಲ್ 202 ಏನಿದೆ ಅಲ್ಲ, ಸ್ಟೇಟ್ ಎನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅದು ಅಂದರೆ ರಾಜ್ಯಗಳು ಮಾಡಿದರೆ. ಕೇಂದ್ರ ಮಾಡ್ತಂದ್ರೆ ಆರ್ಟಿಕಲ್ 112, ರಾಜ್ಯ ಮಾಡ್ತಂದ್ರೆ ಆರ್ಟಿಕಲ್ 202. ಆ ಬಜೆಟ್ ಮುಗಿದಾಗ ಏನು ಮಾಡ್ತಾರೆ, ಸೆರೆಮನಿ ಮಾಡ್ತಾರೆ. ಅದಕ್ಕೆ ನಾವು ಹಲ್ವಾ ಸೆರೆಮನಿ ಅಂತ ಕರಿತೇವೆ. ಮಿನಿಸ್ಟ್ರಿ ಆಫ್, ಅದಕ್ಕೆ ನೋಡಿ ಹಲ್ವಾ ಸಮಾರಂಭವು ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಹೇಳಿದೆ ನಿಮ್ಗೆ ಮ್ಯಾಪಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಪಾಕ್ ಸ್ಟೇಟ್ ಏನಿದೆ ಅಂತಂದರೆ ತಮಿಳುನಾಡು, ಶ್ರೀಲಂಕಾ ಇದು ಕರೆಕ್ಟ್ ಇದೆ. ಸ್ಟೇಟ್ ಆಫ್ ಗಿಬ್ರಾಲ್ಟರ್ ಅಥವಾ ಸ್ಟೇಟ್ ಆಫ್ ಜಿಬ್ರಾಲ್ಟರ್ ಇದೆ ಯುರೋಪ್ ಆ್ಯಂಡ್ ಆಫ್ರಿಕಾ. ಹಮ್ರೂಸ್ ಸ್ಟೇಟ್ ಗೊತ್ತಿರ್ಬೇಕು ನೀವು. ಹಮ್ರೂಸ್ ಅಂತಂದರೆ ಹತ್ರ ಬರುತ್ತೆ. ಹಿಪೋಕ್ರೆಟಿಕ್ ಪ್ರಮಾಣ ಶಪಥವು ಯಾವ ವೃತ್ತಿಗೆ, ಹಿಪೋಕ್ರೆಟಿಸ್ ಫಾದರ್ ಆಫ್ ಮೆಡಿಸಿನ್ ಅವ್ರ ಹೆಸರಿಗೆ ನಾವು ಏನು ಮಾಡ್ತೇವೆ ಅಂತಂದರೆ ಓದ್ ತಗೋತೇವೆ, ಡಾಕ್ಟರ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಬಿಸ್ನೆಸ್, ಎಲ್ಲವೂ ಕೆಳಗಿನ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು, ಇವುಗಳಲ್ಲಿ ಎಲ್ಲವೂ ಆರ್ಥಿಕ, ಕಾನೂನು, ನೈತಿಕ. ದ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ ಯಾವುದಂತಂದರೆ ಅರವಳ್ಳಿ ಹಿಲ್ಸ್, ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೇವೆ. ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೇವೆ. 670 ಕಿಲೋಮೀಟರ್ ಇದೆ, ಅದು 670 ಕಿಲೋಮೀಟರ್ ಚಾಚಿಕೊಂಡಿದೆ. ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೇವೆ ನಾವು. ಇಲ್ಲಿ ಹೈಯೆಸ್ಟ್ ಅಂತ ಯಾವುದಂತಂದ್ರೆ ಗುರುಶಿಖರ, ಹೈಯೆಸ್ಟ್ ಎಲಿವೇಶನ್ ಯಾವುದಂದ್ರೆ ಗುರುಶಿಖರ. ಅಲ್ಲೇನಿದೆ ಮೌಂಟ್ ಅಬು. ಎಲ್ಲಿ ಮೌಂಟ್ ಅಬು ಎಲ್ಲಿ ಬರುತ್ತೆ, ರಾಜಸ್ಥಾನ್. ಫೋಲ್ಡ್ ಮೌಂಟೇನ್ಸ್.
ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೇವೆ, ಓಲ್ಡೆಸ್ಟ್ ಅಂತ ಕರಿತೇವೆ. ಕಾನ್ಸ್ಟೇಬಲ್ ಒಂದು ಕೇಸ್ ನಡೆಸಿದ ಪೇಪರನ್ನು 2 ಭಾಗವಾಗಿ ನಾವು ಏನು ಮಾಡಿದ್ದೇವೆ ಅಂತಂದರೆ ಸಾಲ್ವ್ ಮಾಡಿದ್ದೇವೆ. ನೆಕ್ಸ್ಟ್ ಮುಂಬರುವ ನಾನು ಏನು ಮಾಡ್ತೇನೆ ಅಂತಂದರೆ ಕೆ ರಿಲೇಟೆಡ್ ಕ್ವಶನ್ ಪೇಪರ್ಸ್ ಯಾವುದಿದಾವಲ್ಲ ಸಾಲ್ವ್ ಮಾಡ್ತಾ ಹೋಗ್ತೇನೆ. SDA FD ಇರ್ಬೋದು, CTI ಇರ್ಬೋದು, ಗ್ರೂಪ್ ಸಿ ಇರ್ಬೋದು, ಅವನ್ನೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಇದೇ ರೀತಿ ನಾನು ಏನು ಮಾಡ್ತಾ ಹೋಗ್ತೇನೆ ಅಂದರೆ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಓಕೆ, ಥ್ಯಾಂಕ್ ಯು.